ಇವತ್ತು ನಾನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಎಂಬ ವಿಷಯದ ಬಗ್ಗೆ ಒಂದಿಷ್ಟು ಚಿಂತನೆಯನ್ನು ಮಾಡಲು ಬಯಸುತ್ತೇನೆ. ಮೊದಲು ಕನ್ನಡ ಸಾಹಿತ್ಯದ ಬಗ್ಗೆ ನೋಡುವುದಾದರೆ, ಕನ್ನಡ ಸಾಹಿತ್ಯ ಇದು ಅತ್ಯಂತ ಹಳೆಯ ಸಾಹಿತ್ಯ, ಪುರಾತನವಾದ ಸಾಹಿತ್ಯ. ಎಷ್ಟು ಪುರಾತನವೆಂದರೆ 2000 ವರ್ಷಕ್ಕಿಂತ ಪುರಾತನವಾದದ್ದು. ಇದು ಪುರಾತನವಷ್ಟೇ ಅಲ್ಲ, ಶ್ರೀಮಂತವಾದದ್ದು, ವೈವಿಧ್ಯಪೂರ್ಣವಾದದ್ದು. ಇಷ್ಟೇ ಅಲ್ಲ, ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿದೆ. ಈ ಕನ್ನಡ ಸಾಹಿತ್ಯದ ತೇರು ಆದಿಕವಿ ಪಂಪನಿಂದ ಹಿಡಿದು ಆಧುನಿಕ ಕವಿ ಕುವೆಂಪು ಅವರವರೆಗೂ ಸಾಗುತ್ತಾ ಬಂದು ಕೊನೆಗೆ ಒಂದು ಸುರಕ್ಷಿತವಾದ ಸ್ಥಾನವನ್ನು ತಲುಪಿತು. ಆ ಸ್ಥಾನ ಯಾವುದು ಎಂದರೆ ಅದುವೇ ಕನ್ನಡ ಸಾಹಿತ್ಯ ಪರಿಷತ್ತು. 1915ರಲ್ಲಿ ಅಂದಿನ ಮೈಸೂರು ರಾಜರಾದ ಶ್ರೀ ಕೃಷ್ಣರಾಜ ಒಡೆಯರಿಂದ ಕರ್ನಾಟಕ ಸಾಹಿತ್ಯ ಪರಿಷತ್ತು ಎಂದು ಪ್ರಾರಂಭವಾದ ಈ ಸಂಸ್ಥೆ ಮುಂದೆ ಅಂದರೆ 1938ರಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಂದು ಹೆಸರು ಬದಲಾಯಿತು. ಬಂಧುಗಳೇ, ಕನ್ನಡ ನಾಡು, ನುಡಿ, ಭಾಷೆ, ಸಂಸ್ಕೃತಿ, ರಕ್ಷಣೆ, ಪೋಷಣೆ, ಏಳಿಗೆಗಾಗಿ ಕಟ್ಟಲಾದ ಈ ಸಂಸ್ಥೆ ದೇಶದ ವಿವಿಧ ಮೂಲೆಗಳಲ್ಲಿ ಕನ್ನಡ ನುಡಿಯ ಕಂಪನ್ನು ಪಸರಿಸುತ್ತಿದೆ. ಇನ್ನು ಕನ್ನಡ ಸಾಹಿತ್ಯಕ್ಕೆ ಶರಣರ ಕೊಡುಗೆ ಏನು ಎಂದರೆ ಅದುವೇ ಶರಣವಚನ ಸಾಹಿತ್ಯ. ಶರಣವಚನ ಸಾಹಿತ್ಯ ನೋಡೋಕ್ಕಿಂತ ಮೊದಲು 12ನೇ ಶತಮಾನದ ಬಗ್ಗೆ ಒಂದಿಷ್ಟು ಅವಲೋಕನೆಯನ್ನು ಮಾಡೋಣ. 12ನೇ ಶತಮಾನ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಮಹತ್ವವಾದ ಕಾಲ. ಏಕೆಂದರೆ 12ನೇ ಶತಮಾನದಿಂದ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಹೊಸದೊಂದು ಯುಗ ಪ್ರಾರಂಭವಾಯಿತು. ಅದುವೇ ವಚನಯುಗ, ಅದುವೇ ಬಸವಯುಗ ಎಂದು ಸಾಹಿತ್ಯದಲ್ಲಿ ದಾಖಲಾಗಿದೆ. 12ನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಏನು ವ್ಯತ್ಯಾಸ ಎಂದರೆ, ಸಾಹಿತ್ಯವನ್ನು ರಚಿಸುವುದನ್ನೇ ಕಾಯಕವನ್ನಾಗಿ ಮಾಡಿಕೊಂಡವರು ಸಾಹಿತಿಗಳಾದರು. ಸತ್ಯ ಶುದ್ಧ ಕಾಯಕವನ್ನೇ ಸಾಹಿತ್ಯವನ್ನಾಗಿ ಮಾಡಿಕೊಂಡವರು ಶರಣರಾದರು. ಇದುವೇ 12ನೇ ಶತಮಾನ ಮತ್ತು ಅದರ ಹಿಂದಿನ ಶತಮಾನಕ್ಕೂ ಇರುವ ವ್ಯತ್ಯಾಸ. 12ನೇ ಶತಮಾನದಲ್ಲಿ ಜೈನ ಮತ ಮತ್ತು ವೈದಿಕ ಮತ ತಮ್ಮ ಸತ್ವಗಳನ್ನು ಕಳೆದುಕೊಂಡಿದ್ದರಿಂದ ಜನರು ಮೂಢನಂಬಿಕೆ, ಜಾತೀಯತೆ, ಅಂಧಶ್ರದ್ಧೆ, ಡಾಂಬಿಕತೆ, ಮಡಿವಂತಿಕೆ ಇವುಗಳಿಂದ ಶೋಷಿತರಾಗಿ ಒದ್ದಾಡುತ್ತಿದ್ದರು. ಇವೆಲ್ಲ ಸಮಸ್ಯೆಗಳಿಗೂ ಪರಿಹಾರವೆಂಬಂತೆ ಅತಿ ಸರಳ ಕನ್ನಡ ಭಾಷೆಯಲ್ಲಿ ರಚಿಸಿದ ಸಾಹಿತ್ಯವೇ ಶರಣವಚನ ಸಾಹಿತ್ಯ. ಶರಣವಚನ ಸಾಹಿತ್ಯ ಇದರಲ್ಲಿ 3 ಶಬ್ದಗಳಿವೆ: ಶರಣ, ವಚನ ಮತ್ತು ಸಾಹಿತ್ಯ. ಶರಣ ಎಂದರೆ ಆತ್ಮನಿಜವನ್ನರಿದು ಪರಮಾತ್ಮ ಲಿಂಗ ತಾನೆಂದರಿದ ಶರಣಂಗೆ ಭೋಗಿಸುವುದಲ್ಲ ಶಿವಾರ್ಪಿತ, ರುಚಿಸುವುದಲ್ಲ ಪ್ರಸಾದ, ಅರಿದುವುದಲ್ಲ ಪರಬ್ರಹ್ಮ, ಮರಿದುವುದಲ್ಲ ಪರಮಸುಖ, ನುಡಿದಿದ್ದಲ್ಲ ಶಿವತತ್ವ. ಶರಣ ತಾನೇ ಚೆನ್ನಕೂಡಲ ಸಂಗಮ ದೇವ ಅಂದರೆ ಆಸೆಯ ನಳಿದು ರೋಷವ ನಿಲ್ಲಿಸಿ ಜಗದ ಪಾಶವ ಹರಿದು ಈಶ್ವರನೆನಿಸಿಕೊಂಡಂಥವರು ಶರಣರು. ವಚನ ಎಂದರೆ ಕೊಟ್ಟ ಮಾತು ಅಥವಾ ಪ್ರಮಾಣ. ಶರಣರ ಬೋಧನೆ ಗದ್ಯ ರೂಪದಲ್ಲಿ ಇರುವುದರಿಂದ ವಚನ ಎಂಬ ಹೆಸರು ಬಂದಿರಬೇಕು. ಸಾಹಿತ್ಯ ಎಂದರೆ ಒಂದು ಭಾಷೆಯಲ್ಲಿನ ಗ್ರಂಥಗಳ ಸಮೂಹವನ್ನು ಸಾಹಿತ್ಯ ಎಂದು ಕರೆಯುತ್ತಾರೆ. ಆದ್ದರಿಂದ ನರರನ್ನು ಹರನಾಗಿಸಲು ನಡುಗನ್ನಡ ಭಾಷೆಯಲ್ಲಿನ ಶಿವತತ್ವವನ್ನು ಅತ್ಯಂತ ಸರಳವಾಗಿ ರಚಿಸಿದ 100 ಶರಣರ ಆತ್ಮಾನುಭಾವದ ನುಡಿಗಳೇ ಈ ಶರಣವಚನ ಸಾಹಿತ್ಯ. ಇನ್ನು 12ನೇ ಶತಮಾನದ ಮಧ್ಯಕಾಲೀನ ಯುಗದ ಜನರ ಆರ್ಥಿಕ, ಸಾಮಾಜಿಕ, ರಾಜಕೀಯ ಸ್ಥಿತಿಗಳು ನಾನಾ ರೀತಿಯಲ್ಲಿದ್ದವು. ರಾಜ್ಯ ಸಾಮ್ರಾಜ್ಯಗಳ ಉದಯ ಆಸ್ತಗಳ ಯುದ್ಧದ ಘೋರ ಪರಿಣಾಮ ಜನರ ಬದುಕನ್ನು ಅಲ್ಲಾಡಿಸಿತು. ನಮ್ಮ ಭಾಷೆ, ನಮ್ಮ ಸಂಸ್ಕೃತಿ ಚಿಂತಾಜನಕ ಸ್ಥಿತಿಯಲ್ಲಿತ್ತು. ಇಂಥ ಸ್ಥಿತಿಯಲ್ಲಿ ಮಾನವ ಪ್ರೇಮ, ನೀತಿ, ನಿಷ್ಠೆ, ಶಿವಭಕ್ತಿ, ಆತ್ಮಪರಿವೀಕ್ಷಣೆ ಮುಂತಾದ ಭಾವಗಳಿಂದ ತುಂಬಿದ ಹೊಸ ಸಮಾಜವನ್ನು ವ್ಯವಸ್ಥೆಗೊಳಿಸುವುದು ಶರಣರ ಉದ್ದೇಶವಾಗಿತ್ತು. ಇದಕ್ಕೆ ಮಾದರಿಯಾಗಿ ವಿಶ್ವಗುರು ಬಸವಣ್ಣನವರು ಅನುಭವ ಮಂಟಪವನ್ನು ಕಟ್ಟಿಸಿದರು. ಗುರುವಾದಡು ಆಚಾರ ಭ್ರಷ್ಟನಾದಡೆ ಅನುಸರಿಸಲಾಗದು. ಬರೀ ಉಪದೇಶಕ್ಕೆ ಯಾವುದೇ ನೆಲೆ ಇಲ್ಲ, ಯಾವುದೇ ಬೆಲೆ ಇಲ್ಲ. ಆಚರಣೆ ಇಲ್ಲದವರು ಯಾರೂ ಮಾನ್ಯರಲ್ಲ. ನುಡಿದಂತೆ ನಡೆದ ಸುಮಾರು 800 ಶರಣರಿಂದ
ಸಾಹಿತ್ಯವನ್ನು ರಚಿಸಿ ಸಂರಕ್ಷಿಸಿದರು. ಇಂಥ ಸಾಹಿತ್ಯವೇ ಶರಣ ವಚನ ಸಾಹಿತ್ಯ. ಇಂಥ ಅನುಭವ ಮಂಟಪದಲ್ಲಿ ಸಮಾಜದ ಎಲ್ಲ ಜಾತಿಯ ಜನರು ವಚನವನ್ನು ಮಾಧ್ಯಮ ಮಾಡಿಕೊಂಡು ತಮ್ಮ ಅನುಭವವನ್ನು ಹೇಳಿತೊಡಗಿದರು. ಅದರಲ್ಲಿ ರಾಜಮಂತ್ರಿಗಳಿಂದ ಹಿಡಿದು ಕೀಳಮಟ್ಟದ ಕಾಯಕರು ಮಾಡುವರಿದ್ದರು. ಅಲ್ಲಮಪ್ರಭುದೇವರು, ಅಕ್ಕ ಮಹಾದೇವಿ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮೇಶ್ವರರು, ಮಾದನ ಹರಳಯ್ಯ, ರೋಹರ ಕಕ್ಕಯ್ಯ, ಮೊಳಗಿ ಮಾರಯ್ಯ, ಹಡಪದ ಅಪ್ಪಣ್ಣ, ಕುಂಬಾರ ಗುಂಡಯ್ಯ, ಆಯ್ದಕ್ಕಿ ಲಕ್ಕಮ್ಮ, ಮುಕ್ತಾಯಕ್ಕ ಮುಂತಾದ ಜನರು ಇದ್ದರು. ಈ ವಚನ ಸಾಹಿತ್ಯ ಒಂದು ಚಳುವಳಿಯೇ ಆಯಿತು. ಈ ವಚನ ಸಾಹಿತ್ಯ ಮಾನವೀಯ ಮೌಲ್ಯ, ಕಾಯಕ, ದಾಸೋಹಗಳ ಮೂಲಕ ಹೊಸ ಶರಣ ಸಂಸ್ಕೃತಿಯನ್ನು ಹುಟ್ಟುಹಾಕಿತು. ಸಂಸ್ಕೃತಿ ಇದರಲ್ಲಿ ಸ ಎಂದರೆ ಸಮಾನತೆ, ಸಮಪಾಲು, ಸಮಬಾಳ್ವೆ. ಕೃ ಎಂದರೆ ಕೃತಿಯಲ್ಲಿ ಶುದ್ಧ ಹಾಗೂ ಪ್ರಾಮಾಣಿಕವಾಗಿ ಇರುವುದು. ತಿ ಎಂದರೆ ತಿದ್ದಿ ತೀಡಿ ಸಮಾಜವನ್ನು ಹಸನಾಗಿಸುವುದು. ಸಮಾಜದ ವಿಕಾಸಕ್ಕಾಗಿ ಮಾಡುವ ಪ್ರಯತ್ನದ ಫಲಶ್ರುತಿಯೇ ಈ ಶರಣ ಸಂಸ್ಕೃತಿ. ಈ ವಚನ ಸಾಹಿತ್ಯ ಇಂಥ ಸಂಸ್ಕೃತಿಯನ್ನೇ ಹುಟ್ಟಿಸಿತು. ಈ ವಚನ ಸಾಹಿತ್ಯದ ವಿಶಿಷ್ಟತೆ ಎಂದರೆ ಇದು ಸರಳ ಆಡು ಭಾಷೆಯಲ್ಲಿದೆ. ಗಂಡು ಹೆಣ್ಣೆಂಬ ಲಿಂಗಭೇದವಿಲ್ಲದೆ ವಚನ ಸಾಹಿತ್ಯ ರಚಿಸಿದ್ದು ಇದೇ ಮೊದಲನೆಯದಾಗಿದೆ. ಆಧ್ಯಾತ್ಮ ಅನುಭವವನ್ನು ಹೇಳಲು ಸಂಸ್ಕೃತ ಭಾಷೆಗೆ ಮಾತ್ರ ಸಾಧ್ಯವೆಂಬ ವಿಚಾರವನ್ನು ವಚನ ಸಾಹಿತ್ಯ ಅದಲು ಬದಲು ಮಾಡಿತು. ಆಡು ಮುಟ್ಟದ ಬಳ್ಳಿ ಇಲ್ಲ ಎಂಬಂತೆ ವಚನಕಾರರು ಮುಟ್ಟದ ವಿಷಯವೇ ಇಲ್ಲ. ಆದ್ದರಿಂದ ವಚನಗಳಿಗೆ ಕನ್ನಡ ಉಪನಿಷತ್ತು ಎನ್ನಲಾಗುತ್ತದೆ. ಇಂಥ ಬಸವಾದಿ ಶರಣರ ಮತ್ತು ಅವರ ಸಮಕಾಲೀನ ವಚನಗಳು ಮುಳುಗಡೆಯಾಗಿದ್ದವು. ಇವುಗಳಿಗೆ ಗೊಬ್ಬರ ಹಾಕಿ ನೀರು ಹಾಕಿ ಬೆಳೆಸಿದವರು ನಮ್ಮ ನಾಡಿನ ಶ್ರೀಪಾಗು ಹಳಕಟ್ಟಿಯವರು. ಇವರು ತಮ್ಮ ಮೈಯನ್ನು ಸುಟ್ಟಿಕೊಂಡು ಮತ್ತೊಬ್ಬರಿಗೆ ಬೆಳಕನ್ನು ನೀಡಿದವರು. ಇವರ ಸಾಹಸ ಮೆಚ್ಚುವಂಥದ್ದು. ಇಲ್ಲಿಯವರೆಗೆ ಸುಮಾರು 20,000ಕ್ಕೂ ಅಧಿಕ ವಚನಗಳು ಪ್ರಕಟವಾಗಿವೆ. ಶರಣರಿಗೆ ಬಾಯಾಡಂಬರ ಬೇಕಿಲ್ಲ. ಅವರು ಭಸ್ಮವನ್ನಾಗಲಿ ರುದ್ರಾಕ್ಷಿಯನ್ನಾಗಲಿ ಧರಿಸಬೇಕೆಂಬ ನಿಯಮವಿಲ್ಲ. ಅವರ ಮಾಡುವ ಕ್ರಿಯೆ ಭಸ್ಮವಾದರೆ ನೋಡುವ ಕ್ರಿಯೆ ರುದ್ರಾಕ್ಷಿ. ಮುಟ್ಟಿದ್ದೆಲ್ಲ ಪಾವನವೆಂಬಂತೆ ಅವರ ಜೀವನವು ಆ ಸರ್ವಸ್ವವು ಆ ಶಿವನಿಗೆ ಅರ್ಪಿತ. ಶರಣರು ನಡೆದು ಹೋದ ಹಾದಿ ಬಹಳ ಸುಗಮ. ಆಧ್ಯಾತ್ಮಿಕವಾಗಿ, ಸಾಮಾಜಿಕವಾಗಿ, ವೈಜ್ಞಾನಿಕವಾಗಿ ಕೊಡುಗೆ ನೀಡಿದ್ದಾರೆ. ಎತ್ತೆತ್ತ ನೋಡಿದರೆ ಅತ್ತತ್ತ ಬಸವನೆಂಬ ಬಳ್ಳಿ, ಲಿಂಗವೆಂಬ ಗೊಂಚಲು, ಒತ್ತಿ ಹಿಂಡಿದರೆ ಭಕ್ತಿರಸವಯ್ಯ, ಆಯತವು ಸ್ವಾಯತವು ಬಸವಣ್ಣನಿಂದ ಎಂಬ ಮಾಚೇನವರ ವಚನದಂತೆ ಶರಣರು ಶರಣ ವಚನ ಸಾಹಿತ್ಯ ಎಂಬ ಮೋಡವನ್ನು ಜಗತ್ತಿನಾದ್ಯಂತ ಬಿತ್ತಿ ಭಕ್ತಿರಸವೆಂಬ ಮಳೆಯನ್ನು ಸುರಿಸಿದರು. ನಡೆ ಒಳಗೆ ನುಡಿ ತುಂಬಿ, ನುಡಿ ಒಳಗೆ ನಡೆ ತುಂಬಿ, ನಡೆ ನುಡಿ ಎರಡನ್ನು ಪರಿಪೂರ್ಣ ತುಂಬಿ, ಲಿಂಗವ ಕೊಡಬಲ್ಲಾತನ ಶರಣ ನೋಡ ಖಂಡೇಶ್ವರ ಎಂಬ ಷಣ್ಮುಖ ಶಿವೆಗಳು ವಚನದಂತೆ ಶರಣರು ನುಡಿದಂತೆ ನಡೆದರು. ಶತಶತಮಾನಗಳು ಉರುಳಿದರು, ಸವೇದಷ್ಟು ಸುದೀರ್ಘ ಈ ವಚನ ಸಾಹಿತ್ಯ. ವಿಭೂತಿ ಎಂಬುದು ಶಿವನ ಕಾಂತಿಯಯ್ಯ, ವಿಭೂತಿ ಎಂಬುದು ಶೂನ್ಯತತ್ವದ ಸಂಕೇತವಯ್ಯ, ವಿಭೂತಿ ಎಂಬುದು ನಿರಾಡಂಬರದ ಲಕ್ಷಣವಯ್ಯ. ಇಂತಪ್ಪ ವಿಭೂತಿಯ ಧರಿಸಿ ಸಾತ್ವಿಕರಾಗೋಣ ಎಂದು ಅರುಹಿದ ನಮ್ಮ ಬಸವಪ್ರಭು ಮುರುಗೇಶ